ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅಜಿತ್ಗೆ ಒಂದು ಫೋನ್ ಕಾಲ್ ಬಂದಿರುತ್ತೆ. ಅದು ನೋಡಿದ್ರೆ ಅವ್ರ ಏರಿಯಾದಲ್ಲಿರೋ ಜನಗಳನ್ನ ಯಾರೋ ಹೊಡೆದ್ಬಿಟ್ಟು ಮನೆಯಿಂದ ಆಚೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅವನಿಗೊಂದು ಫೋನ್ ಕಾಲ್ ಬರುತ್ತೆ. ಹೌದಾ ಸರಿ, ನಾನು ಈಗಲೇ ಅರ್ಜೆಂಟಾಗಿ ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಏನಾಯಿತು ಅಜಿತ್, ಏನಾಯಿತು ಅಂತೇಳಿ ಈ ಕಡೆ ಸಂಗೀತ ಕೇಳ್ತಿರ್ಬೇಕಾದ್ರೆ, ಏನಿಲ್ಲ ಅಮ್ಮ, ಅದೇ ಈಗ ಭೂಮಿ ಇದ್ಲಲ್ಲ ಆ ಏರಿಯಾದಲ್ಲಿ ಯಾರೋ ಜನಗಳು ರೌಡಿಗಳು ಬಂದ್ಬಿಟ್ಟು ಜನಗಳನ್ನೆಲ್ಲ ಹೊಡೆದಾಕ್ಬಿಟ್ಟು ಮನೆಯಿಂದ ಆಚೆ ಹಾಕಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ, ಅಲ್ಲಿ ಹೋಗ್ಬಿಟ್ಟು ನಾನು ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಿರ್ಬೇಕಾದ್ರೆ, ಹೌದೇನೋ, ಯಾಕೆ ಆ ಜನಗಳನ್ನೆಲ್ಲ ಹೊಡೆದಾಕಿದ್ದಾರೆ, ಏನು ವಿಷಯ ಅಂತ ಕೇಳಿದಾಗ, ನನಗೂ ಗೊತ್ತಿಲ್ಲಮ್ಮ, ನಾನು ಇವಾಗಲೇ ಅರ್ಜೆಂಟಾಗಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರೂ ಕೂಡ ಅಲ್ಲಿಂದ ಹೊಡ್ತಾರೆ. ಅವರಿಬ್ರು ಕೂಡ ಹೊರಡ್ತಾ ಇರ್ಬೇಕಾದ್ರೆ ಈ ಕಡೆ ದೇವಿಯನಿಗೆ ಎಲ್ಲೋ ಒಂದು ಕಡೆ ಡೌಟ್ ಹೊಡಿತಿರುತ್ತೆ ಅಶ್ವಿನಿ ಮೇಲೆ. ಅಶ್ವಿನಿ, ನೀನೇ ಈ ಕೆಲಸ ಏನಾದರೂ ಮಾಡಿಸಿದ್ಯಾ, ಅವರೆಲ್ಲರೂ ಏನೋ ಜನಗಳೆಲ್ಲರೂ ಏರಿಯಾ ಬಿಟ್ಟು ಹೋಗಬೇಕು ಅಂತ ಹೇಳ್ಬಿಟ್ಟು ನೀನೇನಾದರೂ ರೌಡಿಗಳನ್ನ ಕರೆಸ್ಬಿಟ್ಟು ಒರೆಸಿದ್ಯಾ ನೀನು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಇಲ್ಲ ಮೇಡಮ್, ನಾನೇನು ಆ ಥರ ಕೆಲಸ ಮಾಡಿಲ್ಲ, ನನಗೆ 2-3 ದಿನದಿಂದ ನನ್ನ ಮನಸ್ಸು ಸರಿ ಇಲ್ಲ, ನಾನು ಯಾಕೆ ಆ ಥರ ಕೆಲಸ ಮಾಡಲಿ ಹೇಳಿ ಅಂತ ಹೇಳ್ಬಿಟ್ಟು ಈ ಕಡೆ ಅಶ್ವಿನಿ ಕೂಡ ಹೇಳ್ತಾ ಇರ್ತಾಳೆ. ಮತ್ತು ಯಾರಿಗೆ ಕೆಲಸ ಮಾಡಿರ್ಬೋದು ಅಂತ ಹೇಳ್ಬಿಟ್ಟು ದೇವಿಯನಿ ಕೇಳ್ತಿರ್ಬೇಕಾದ್ರೆ ಯೋಚನೆ ಮಾಡ್ತಿರ್ಬೇಕಾದ್ರೆ, ಮೋಸ್ಟ್ಲಿ ಏನಾದರೂ ಸಾಕ್ಷಿ ಕೆಲಸ ಮಾಡಿರ್ಬೋದಾ, ಒಂದು ನಿಮಿಷ ಇರೋಳಿಗೆ ಫೋನ್ ಮಾಡಿ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ದೇವಿಯನಿ ಸಾಕ್ಷಿಗೆ ಫೋನ್ ಮಾಡ್ತಾಳೆ. ಸಾಕ್ಷಿ ಕೂಡ ಫೋನ್ ರಿಸೀವ್ ಮಾಡಿಬಿಟ್ಟು ಆ ದೇವಿಯನವ್ರು ಹೇಳಿ ಏನು ವಿಷಯ ಅಂತ ಹೇಳಿ ಕೇಳಿದಾಗ, ಅಲ್ಲ ನೀವು ನಮ್ಮ ಏರಿಯಾದಲ್ಲಿರೋ ಒಂದು ಕಾಲೋನಿ ಅಂದರೆ ಭೂಮಿ ಮುಂಚೆ ಇದೆಯಲ್ಲ ಆ ಕಾಲೋನಿನ ಜನಗಳಿಗೆ ಏನಾದರೂ ರೌಡಿಗಳನ್ನ ಕರೆಸ್ಬಿಟ್ಟು ಒರೆಸಿದ್ದೀರಾ ನೀವು ಅಂತ ಹೇಳಿ ಈ ಕಡೆ ದೇವಿಯನಿ ಕೇಳ್ತಿರ್ಬೇಕಾದ್ರೆ, ಹೋ, ಆದಷ್ಟು ಬೇಗ ನಿಮಗೆ ಈ ವಿಷಯ ಬೇಗ ತಲುಪಿದೆ ಅಂತ ಹೇಳಿ, ನಿಮ್ಮ ತನಕ ತಲುಪಿದೆ ಅಂತಂದರೆ ನಮ್ಮ ಹುಡುಗರು ಬೇಗ ಆದಷ್ಟು ಇಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಅರ್ಥ ಅಲ್ವಾ ಅಂತ ಆ ಸಾಕ್ಷಿ ಹೇಳ್ತಿರ್ಬೇಕಾದ್ರೆ, ವಾಟ್, ನೀನೇ ಕೆಲಸ ಮಾಡಿಸಿದ್ದೀರಾ, ಏನಕ್ಕೆ ಈ ಥರ ಎಲ್ಲ ಕೆಲಸ ಮಾಡಿಸಿದ್ದೀರಾ ಅಂತ ಹೇಳ್ತಿರ್ಬೇಕಾದ್ರೆ, ಇನ್ನೂ ಎಷ್ಟು ದಿನ ಅಂತ ಹೇಳ್ಬಿಟ್ಟು ನಿನ್ನೆ ನೆನ್ಕೊಂಡಿರೋದಕ್ಕಾಗುತ್ತೆ ಹೇಳು ದೇವಿಯಾನಿ ಅಂತೇಳಿ ಕಡೆ ಸಾಕ್ಷಿನೂ ಕೂಡ ಹೇಳ್ತಿರ್ತಾರೆ. ಅಲ್ಲ, ನಾನು ನಿಮಗೆ ಟೈಮ್ ಕೇಳಿದ್ದೆ ಅಲ್ವಾ, ಯಾಕೆ ಇಷ್ಟೊಂದೆಲ್ಲ ಅರ್ಜೆಂಟಾಗಿ ಮಾಡೋಕ್ಕೆ ಹೋದ್ರೆ, ಏನಾಗಿದೆ ನಿಮಗೆ ಅಂತ ಹೇಳಿ ದೇವಿಯಾನಿ ಕೂಡ ಸಾಕ್ಷಿ ಕೇಳ್ತಿರ್ಬೇಕಾದ್ರೆ, ಎಷ್ಟು ದಿನ ಅಂತ ನಾನು ನಿಮಗೆ ವೇಟ್ ಮಾಡಲಿ ಹೇಳಿ, ನೀವು ಕೂಡ ಕರೆಂಟ್ ತೆಗಿಯೋದು, ನೀರು ಪವರ್ ಕಟ್ ಮಾಡೋದು ಎಲ್ಲ ಪ್ರತಿಯೊಂದೂ ನೀವು ಮಾಡ್ತಾ ಇರ್ತೀರಾ, ಅದು ಎಷ್ಟು ದಿನ ಅಂತ ನಾನು ಇರೋದಕ್ಕಾಗುತ್ತೆ ಹೇಳಿ, ಅಲ್ಲಿರೋ ಜನಗಳು ಯಾರು ಕೂಡ ಒಬ್ಬರು ಕೂಡ ಮನೆ ಖಾಲಿ ಮಾಡೋದಕ್ಕೆ ರೆಡಿ ಇಲ್ಲ, ಅದಕ್ಕೆ ನಮ್ಮ ರೋಡಿಗಳನ್ನ ಅಲ್ಲಿ ಕಳಿಸ್ಬಿಟ್ಟು ಅವ್ರ ಜನಗಳಿಗೆಲ್ಲ ಹೊಡೆಸ್ಬಿಟ್ಟು ಮನೆಯಿಂದ ಆಚೆಗೆ ಪಾತ್ರೆ ಪಗಡೆ ಎಲ್ಲನೂ ಕೂಡ ಆಚೆ ಹಾಕಿಸಿ ಅವ್ರನ್ನ ಆ ಏರಿಯಾದಿಂದ ಓಡಿಸ್ಬೇಕು ಅಂತ ನಾನೇ ಪ್ರಯತ್ನ ಪಟ್ಟಿದ್ದು ಅಂತ ಹೇಳ್ತಾ ಇರ್ತಾಳೆ. ಅಲ್ಲ, ನಾನು ನಿಮಗೆ ಮೊನ್ನೆನೂ ಕೂಡ ಕಾಲ್ ಮಾಡಿದ್ದೀನಿ, ನೀವು ನೋಡಿದ್ರೆ ಫ್ಯಾಮಿಲಿ ಟ್ರಿಪ್ ಅಂತ ಆಚೆ ಹೋಗಿದ್ದೆ, ನಿಮ್ಮನ್ನ ನಂಬ್ಕೊಂಡಿದ್ದೆ, ನನ್ನನ್ನು ಟ್ರಿಪ್ ಥರನೇ ಕಳಿಸ್ಬಿಡ್ತೀರಲ್ವಾ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಅಲ್ಲ ನೀವು ಸ್ವಲ್ಪ ಯಾಕೆ ಯೋಚನೆ ಮಾಡಲಿಲ್ಲ, ಹಿಂದೆ ಮುಂದೆ ಸ್ವಲ್ಪ ಯೋಚನೆ ಮಾಡಬೇಕಿತ್ತಲ್ಲ, ಆ ಏರಿಯಾ ಕಂಟ್ರೋಲಲ್ಲಿರೋದು ಈಗ ಅಜಿತಿಂಗೆ ಏನಾದರೂ ಡೌಟ್ ಬಂದರೆ ನಮ್ಮ ಇಡೀ ಎಲ್ಲರ ಮೇಲೆ ಅವನು ಡೌಟ್ ಪಡ್ತಾನೆ, ಯಾಕೆ ಈ ಥರದ್ದು ಕೆಲಸ ಮಾಡೋಕ್ಕೆ ಹೋದ್ರಿ ಅಂತ ಹೇಳ್ಬಿಟ್ಟು ದೇವಿಯಾನಿ ಕೂಡ ಹೇಳ್ತಾ ಇರ್ತಾಳೆ. ಬಟ್ ನಾನು ಅಂದ್ಕೊಂಡಾಗೆ ನಾನು ಕೆಲಸ ಮಾಡೋದು ಬಿಟ್ಟು ನನಗೆ ನಿನ್ನ ಪರ್ಮಿಷನ್ ಕೇಳ್ಕೊಂಡಿರ್ಬೇಕಾ ಅಂತ ಹೇಳಿ ಕಡೆ ದೇವಿಯನಿಗೆ ಜೋರು ಮಾಡಿ ಸಾಕ್ಷಿ ಕೇಳ್ತಿರ್ಬೇಕಾದ್ರೆ, ಆಗಲ್ಲ ಸಾಕ್ಷಿ ಅವರೇ, ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕಿತ್ತು, ಆ ಏರಿಯಾದಲ್ಲಿರೋರೆಲ್ಲ ತುಂಬ ಕ್ಲೋಸ್ ಆಗಿದ್ದಾರೆ, ಅಲ್ಲಿರೋ 2-3 ಜನ ಫ್ಯಾಮಿಲಿಗೆಲ್ಲನೂ ಈ ಕಡೆ ಅಜಿತಿಗೆ ಬೇಕಾಗಿರೋರೇ ಇರೋದು, ಅಂಥದ್ರಲ್ಲಿ ನೀವು ಅಂಥ ಫ್ಯಾಮಿಲಿನೆಲ್ಲ ಹೊಡಿಸಿ ನೀವು ಆಚೆ ಹಾಕಿದ್ದೀರ ಅಂತ ಅಂದಮೇಲೆ ಅವನು ಖಂಡಿತವಾಗ್ಲೂ ಬಿಡೋದೇ ಇಲ್ಲ, ಅವ್ರು ಯಾರು ಎತ್ತ ಅಂತ ಎಲ್ಲ ಕಂಡಿಡ್ಬಿಟ್ಟು ನಿಮಗೇನಾದರೂ ತೊಂದರೆ ಮಾಡೇ ಮಾಡ್ತಾನೆ, ಆವಾಗ ನಿಮ್ಮ ವಿಷಯ ಎಲ್ಲ ಬಂದೇ ಬರುತ್ತೆ ಅಂತ ಹೇಳಿ ಈ ಕಡೆ ದೇವಿಯನಿ ಸಾಕ್ಷಿಗೆ ಎಲ್ಲನೂ ಕೂಡ ಹೇಳ್ತಾ ಇರ್ತಾಳೆ. ಹುಷಾರಾಗಿರಿ ಅಂತ ಹೇಳ್ಬಿಟ್ಟು ಸಾಕ್ಷಿ ಈ ಕಡೆ ದೇವಿಯಾನಿ ಎಲ್ಲನೂ ಹೇಳ್ತಿರ್ಬೇಕಿತ್ತು. ಈ ಕಡೆ ಸಾಕ್ಷಿಗೆ ತುಂಬ ಕೋಪ ಬರುತ್ತೆ. ವಾಟ್, ಇವಳು ಹೇಳ್ದಂಗೆ ಇವಳು ಏನು ನನಗೆ ಹೇಳೋದು ಹುಷಾರಾಗಿರಿ ಅಂತ ಹೇಳ್ಬಿಟ್ಟು ವಾರ್ನ್ ಬೇರೆ ಮಾಡ್ತಿದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ರಾಣನೂ ಕೂಡ ಬಂದು ಅದನ್ನೇ ಹೇಳ್ತಾ ಇರ್ತಾರೆ. ಸಾಕ್ಷಿ ನೀನು ತಪ್ಪು ಮಾಡಿದೆ ಅಂತ ನನಗೂ ಅನ್ನಿಸ್ತಿದ್ದೆ, ದೇವಿಯನೇ ಹೇಳಿದ್ದು ಕರೆಕ್ಟಾಗಿದೆ ಅಂತ ನನಗೂ ಅನ್ನಿಸ್ತಿದ್ದೆ, ನೀನು ಯಾಕೆ ಇಷ್ಟು ಬೇಗ ರೌಡಿಗಳನ್ನ ಗಡಿಸ್ಬಿಟ್ಟು ಅಲ್ಲೆಲ್ಲ ಈ ಥರ ಗಲಾಟೆ ಮಾಡೋ ಥರ ಮಾಡಿದೆ, ಸ್ವಲ್ಪ ತಾಳ್ಮೆಯಿಂದ ಇರಬೇಕಿತ್ತು ಸಾಕ್ಷಿ ನೀನು, ಇವಾಗ ನೋಡು ತುಂಬ ಪ್ರಾಬ್ಲಮ್ ಆಗುತ್ತೆ, ನಮ್ಮ ವಿಷಯಕ್ಕೆ ಬರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಡ್ಯಾಡ್, ಇದಕ್ಕೆಲ್ಲ ನಾನು ಒಂದು ಸೊಲ್ಯೂಷನ್ ಹುಡುಕ್ತೀನಿ, ನನಗೆ ಅಜಿತಿನಿಂದ ಸತ್ಯ ದೂರ ಆಗಲೇಬೇಕು, ಅವರಿಬ್ಬರು ಫ್ರೆಂಡ್ಶಿಪ್ ಕಟ್ ಆಗಲೇಬೇಕು, ಹಾಗೆ ಭೂಮಿನೂ ಕೂಡ ಅಜಿತಿನಿಂದ ದೂರ ಆಗಲೇಬೇಕು, ಅವಾಗಲೇ ನಾನು ಆರಾಮಾಗಿರೋದಕ್ಕಾಗುತ್ತೆ ಅಂತ ಹೇಳಿ ಸಾಕ್ಷಿ ಕೂಡ ಹೇಳ್ತಿರ್ಬೇಕಾದ್ರೆ, ಅದೇನಮ್ಮ ನಿನ್ನ ಇಷ್ಟಪ್ಪ, ನೀ ಏನು ಅನ್ಸುತ್ತಾ ನಿನ್ಗೆ ಆ ಥರ ಮಾಡು ಅಂತ ಹೇಳ್ಬಿಟ್ಟು ರಾಣನೂ ಕೂಡ ಅವಳಿಗೆ ಆ ಥರ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಸಾಕ್ಷಿನೂ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ದೇವಿಯನ್ನು ಕೂಡ ಯಾಕೆ ಈ ಥರ ಮಾಡಿದ್ರು, ಏನಾದರೂ ಪ್ರಾಬ್ಲಮ್ ಆದರೆ ಏನು ಮಾಡೋದು, ಈ ಕಡೆ ರಾಣನ ಜೊತೆ ನಾವು ಈ ಥರ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದು ದೊಡ್ಡ ತಪ್ಪು ಅಂತ ನನಗೆ ಇವಾಗ ಅನ್ನಿಸ್ತಿದೆ ಅಂತ ದೇವಿಯಾನಿ ಕೂಡ ಹೇಳ್ತಿರ್ಬೇಕಾದ್ರೆ, ಈ ಕಡೆ ಕಾಲೋನಿಯ ಜನಗಳೆಲ್ಲರೂ ಕೂಡ ಮನೆಯಿಂದ ಆಚೆ ಇರ್ತಾರೆ, ಎಲ್ಲರೂ ಕೂಡ ರೋಡಲ್ಲಿ ಅವ್ರವ್ರ ಪಾತ್ರೆಗಳನ್ನೆಲ್ಲ ಎತ್ತಿರ್ತಾರೆ. ಈಗ ಅದೇ ಟೈಮ್ಗೆ ಈ ಕಡೆ ಅಜಿತ್ ಮತ್ತು ಭೂಮಿಗೆ ಸತ್ಯ ಎಲ್ಲರೂ ಕೂಡ ಬರ್ತಾರೆ. ನೋಡಮ್ಮ ಭೂಮಿಗೆಲ್ಲ ನಮ್ಮ ಪರಿಸ್ಥಿತಿ ಈ ಥರ ನೋಡು, ಕಾಲೋನಿ ಜನಗಳೆಲ್ಲರೂ ಕೂಡ ಈ ಕಡೆ ಮೈಕ ಎಲ್ಲ ಓಡಿಸ್ಕೊಂಡು ರೋಡಿಗಳ ಜೊತೆ ಚೆನ್ನಾಗಿ ಹೊಡೆದಾಕ್ಬಿಟ್ರಿ, ಎಲ್ಲರೂ ಮಕ್ಕಳು ಮರಿ ಯಾರನ್ನೂ ನೋಡ್ದೇನೆ ಅವ್ರು ಹೆಂಗೆ ಹೊಡೆದಾಕಿದ್ದಾರೆ ನೋಡು ಅಂತ ಹೇಳ್ತಿರ್ಬೇಕಾದ್ರೆ, ಕಾನ್ಸ್ಟೇಬಲ್ ಕೂಡ ಅವರು ಕೂಡ ಹೇಳ್ತಿರ್ತಾರೆ, ನನಗೂ ಗೊತ್ತಿರಲಿಲ್ಲ ಸರ್,
ಈ ವಿಷಯ ಎಲ್ಲ ನನ್ನ ಹೆಂಡತಿ ಫೋನ್ ಮಾಡಿದ್ಮೇಲೆ ನನಗೂ ಗೊತ್ತಾಗಿತ್ತು. ಈಗ ರೌಡಿಗಳೆಲ್ಲರೂ ಬಂದು ನಮ್ಮ ಏರಿಯಾ ಮಕ್ಕಳನ್ನೆಲ್ಲ ಮತ್ತು ಹೆಣ್ಮಕ್ಳನ್ನೆಲ್ಲ ಹೊಡೆದಾಕ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅಲ್ಲ, ನಿಮಗೆ ಈ ವಿಷಯ ಎಲ್ಲ ಮುಂಚೆನೇ ಗೊತ್ತಿತ್ತಾ? ಯಾರು ಈ ಥರ ಮಾಡಿದ್ರು ಏನಾದರೂ ವಿಷಯ ನಿಮಗೆ ಗೊತ್ತಾ? ಯಾರೇನಾದರೂ ಏನಾದರೂ ಕ್ಲೂ ಇತ್ತು? ಯಾರು ಹುಡುಗ ಯಾರಾದರೂ ರೌಡಿಗಳು ಯಾರಾದ್ರು ಏನಾದರೂ ಮಾತಾಡ್ತಿದ್ರ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಎಲ್ಲರನ್ನೂ ವಿಚಾರಿಸ್ತಾ ಇರಬೇಕಾದ್ರೆ ಯಾರು ಕೂಡ ಏನೂ ಮಾತಾಡ್ತಾ ಇರಬೇಕಾದ್ರೆ ಲಕ್ಷ್ಮಿ ಕೂಡ ಅವಾಗ ಹೇಳ್ತಾಳೆ, ನನಗೆ ಇಲ್ಲಿಂದ ಎಲ್ಲ ಕೆಲಸ ಆದ್ಮೇಲಿಂದ ಒಬ್ಬ ರೋಡಿ ಫೋನ್ ಮಾಡಿಬಿಟ್ಟು ಎಲ್ಲ ಕೆಲಸ ಆಯಿತು ಮೇಡಮ್ ಅಂತ ಹೇಳ್ಬಿಟ್ಟು ಯಾರಿಗೋ ಹೇಳ್ತಿದ್ದ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೇಳಿದಾಗ ಅದೇ ಟೈಮ್ಗೆ ಈ ಕಡೆ ಸತ್ಯನೂ ಕೂಡ ಈ ಕಡೆ ಅಜಿತ್ ಕೂಡ ಯೋಚನೆ ಮಾಡ್ತಿರ್ತಾನೆ, ಏನೋ ಒಬ್ಬ ರೌಡಿ ಈ ಥರ ಹೇಳ್ತಿದ್ದಾನೆ ಅಂತ ಅಂದರೆ ಯಾವುದೋ ಒಂದು ಹೆಂಗ್ಸು ಈ ಥರ ಕೆಲಸ ಮಾಡಿರ್ಬೋದು, ಯಾರು ಆ ಹೆಂಗ್ಸು ಯಾರು ಈ ಥರ ಕೆಲಸ ಮಾಡಿರ್ಬೋದು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮಗೆ ಏನು ಮಾಡ್ಬೇಕಂತ ನಂಗೆ ಗೊತ್ತಾಗ್ತಿಲ್ಲ ಸಾಹೇಬ್ರೆ ಅಂತೇಳಿ ಲಕ್ಷ್ಮಿ ಕೂಡ ಹೇಳ್ತಿರ್ಬೇಕಾದ್ರೆ ನೀವು ಇದ್ರ ಬಗ್ಗೆ ಯೋಚನೆ ಮಾಡಿಬಿಡಿ, ಏನಂದರೆ ಇದಕ್ಕೆಲ್ಲ ದಾರಿ ಹುಡ್ಕೋಣ ಅಂತ ಹೇಳ್ಬಿಟ್ಟು ಅಜಿತ್ ಭೂಮಿ ಎಲ್ಲರೂ ಮಾತಾಡ್ತಾ ಇರ್ತಾರೆ. ನಾವು ಏನು ತಪ್ಪು ಮಾಡಿದ್ದೀವಿ ಹೇಳಿ, ನಾವು ಇಟ್ಕೆ ಎಲ್ಲ ಹೊತ್ಕೊಂಡು ಇಂಥ ಮನೆಗೆ ಕಟ್ಕೊಂಡು ಗುಡಿಸ್ಲು ಥರ ಇದ್ದೀವಿ ಅಂತಲ್ಲಿ ಇಂಥ ಮನೆಯೆಲ್ಲ ಹೊಡೆದಾಕ್ಬಿಟ್ರಲ್ಲ ಸಾಹೇಬ್ರೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ನಾನು ಏನಂತ ಮಾಡಲಿ ಹೇಳಿ ಸಾಹೇಬ್ರೆ ಅಂತ ಎಲ್ಲರೂ ಕೂಡ ವಿಚಾರಿಸ್ತಾ ಇರಬೇಕಾದ್ರೆ ಈ ಕಡೆ ಕಾನ್ಸ್ಟೇಬಲ್ ಕೂಡ ಹೇಳ್ತಿರ್ತಾನೆ, ಈ ಕಡೆ ಮಕ್ಕಳು ಮರಿ ಎಲ್ಲನೂ ಇರ್ತಾರೆ ಸಾಹೇಬ್ರೆ, ಏನು ಮಾಡೋದಕ್ಕಾಗುತ್ತೆ, ಮಳೆ ಬಿಸಿಲು ಎಲ್ಲ ಬಂದಾಗಲೇ ಎಲ್ಲೋಗ್ತಾರೆ ಈ ಜನಗಳೆಲ್ಲರೂ. ನಾನು ಹುಟ್ಟಿ ಬೆಳೆದಿದ್ದ ಮನೆ ಇದ್ದು ಈಗ ನನ್ನ ಮಗನೂ ಕೂಡ ಇದೇ ಮನೇಲಿ ಇದ್ದಿದ್ದು, ಈಗ ನೋಡಿದ್ರೆ ಅಂಥ ಮನೆಯೇ ಇಲ್ಲ, ಅಂತ ಮನೆಯನ್ನೆಲ್ಲ ಹೊಡೆದಾಕ್ಬಿಟ್ಟು ಹೋಗಿದ್ದಾರೆ, ನಮಗೆ ಅಂತ ಯಾರಿದ್ದಾರೆ ಆಶ್ರಯ ಆಗಿದ್ದಾರೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸತ್ಯಂಗೆ ಆಲ್ರೆಡಿ ಆಂಬುಲೆನ್ಸ್ಗೆ ಫೋನ್ ಮಾಡಿ ಅಂತ ಹೇಳಿದಾಗ ಆಂಬುಲೆನ್ಸ್ ಅಷ್ಟರಲ್ಲೇ ಬಂದಿರುತ್ತೆ, ಎಲ್ಲರೂ ಕರ್ಕೊಂಡೆ ಹಾಸ್ಪಿಟಲ್ಗೆ ಅಂತೆಲ್ಲ ಹೋಗ್ತಿರ್ಬೇಕಾದ್ರೆ ಈ ಕಡೆ ಅಪೇಕ್ಷಿತ ಮನೆ ತುಂಬ ಹೋಗಿ ನನ್ನ ವಾಚ್ ಎಲ್ಲೋಗಿದೆ ಆಗ್ತಿಲ್ಲ ಅಂತ ಕಾಣಿಸ್ತಿಲ್ವಲ್ಲ ಎಲ್ಲಿದೆ ಅಂತ ಹುಡುಕ್ತಾ ಇರಬೇಕಾದ್ರೆ ಈ ಕಡೆ ರಾತ್ರಿ ಎಲ್ಲರೂ ಮೆಹಂದಿ ಬಿಡಿಸ್ಕೊಂಡಿರೋ ಕೋನ್ ಎಲ್ಲನೂ ಕೂಡ ಅಲ್ಲೇ ಇರುತ್ತೆ. ಇದನ್ನು ನೋಡ್ಬಿಟ್ಟು ಏನಿದು ಮೆಹಂದಿ ಕೋನು ನನಗೆ ಯಾರು ತಂದುಕೊಟ್ಟಿದ್ದು, ಯಾರು ಇಟ್ಟಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಕಡೆ ಅಶ್ವಿನಿನೂ ಕೂಡ ಅದೇ ಟೈಮ್ಗೆ ಬರ್ತಾಳೆ, ಇದನ್ನು ಭೂಮಿಗೋಸ್ಕರ ನಿನ್ನ ತಮ್ಮ ತಂದುಕೊಟ್ಟಿರೋದು ಅಂತೇಳಿ ಹೇಳ್ತಿರ್ಬೇಕಾದ್ರೆ ಏನು ಭೂಮಿಗೋಸ್ಕರ ಇದನ್ನು ನನ್ನ ತಮ್ಮ ತಂದುಕೊಟ್ಟಿದ್ದ, ನನಗೆ ಒಂದಿನೂ ಇಂಥ ಕೋನೆಲ್ಲ ಮೆಹಂದಿ ಕೋನೆಲ್ಲ ತಂದುಕೊಟ್ಟಿಲ್ಲ, ಇವಳೇನು ಈ ಚಿಲ್ಲರೆ ಮಾಡೋರಿಗೋಸ್ಕರ ಇಂಥದ್ದನ್ನೆಲ್ಲ ತಂದುಕೊಟ್ಟಿದ್ದಾರಲ್ಲ, ಇವನಿಗೇನು ತಲೆ ಇಲ್ವಾ ಅಂತೇಳಿ ಬೈತಿರ್ಬೇಕಂದ್ರೆ ಏನು ಗೊತ್ತು, ನಾವು ಯಾರೂ ಬೇರೆ ಮನೇಲಿ ಇರಲಿಲ್ಲ, ಇವರಿಬ್ಬರು ಹಠಗಳು ಯಾವ ಥರ ಆಗಿತ್ತೇನೋ ಅಂತೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಳು ಕೂಡ ಕನಸು ಕಾಣ್ತಾ ಇರ್ತಾಳೆ. ಈ ಕಡೆ ಭೂಮಿ ಕೂಡ ಅಜಿತ್ ಸಾಹೇಬ್ರೆ ನೀವು ಈ ಥರ ಎಲ್ಲ ನನಗೆ ಮೆಹಂದಿ ಬಿಡಿಸೋದು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿರ್ಬೇಕಾದ್ರೆ ಥ್ಯಾಂಕ್ಸ್ ಬರೀ ಇಷ್ಟೆಲ್ಲ ಹೇಳಿದ್ರೆ ಸಾಕಾಗಲ್ಲ, ನನಗೊಂದು ಮುತ್ತು ಬೇಕು ಅಂತ ಹೇಳಿ ಅವನು ಕೂಡ ಕೇಳ್ತಿರ್ಬೇಕಾದ್ರೆ ಇಲ್ಲ ಸಾಹೇಬ್ರೆ ನನ್ನ ಕೈಲಿ ಕೊಡೋದಕ್ಕಾಗಲ್ಲ ಅಂತ ಹೇಳಿ ಅವಳು ಕೂಡ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ನಾನು ಕೇಳೋದು ಅಂತ ನಾನು ತಪ್ಪಿಸ್ಕೊಂಡು ಹೋಗೋದಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಹೌದೌದು ಇದು ಒಂದೇ ಥರ ಪ್ರೀತಿ ಮಾಡೋದಿಲ್ಲ, ಬೇರೆ ಬೇರೆ ಥರ ಬೇರೆ ಬೇರೆ ದೇಶದ ಥರ ಪ್ರೀತಿ ಮಾಡ್ಬೋದಲ್ವ ನಾವು ಅಂತ ಭೂಮಿ ಕೂಡ ಹೇಳ್ತಿರ್ಬೋದು. ಹೌದೌದು ಫ್ರಾನ್ಸ್ ಥರನೂ ಪ್ರೀತಿ ಮಾಡ್ಬೋದು, ಎಲ್ಲ ಥರನೂ ಪ್ರೀತಿ ಮಾಡ್ಬೋದು, ಈ ಥರ ನೋಡಿ ಡ್ಯಾನ್ಸ್ ಕೂಡ ಹಾಡ್ಬೋದು ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ತಾ ಇರ್ತಾರೆ. ಇದನ್ನೆಲ್ಲ ಈ ಕಡೆ ಅಶ್ವಿನಿ ಕೂಡ ಈ ಥರ ಇವರಿಬ್ರು ಮಾಡಿರ್ಬೋದಲ್ಲ ಅಂತ ಹೇಳ್ಬಿಟ್ಟು ಅವಳು ಕೂಡ ಕನಸು ಕಾಣ್ತಾ ಇರ್ತಾಳೆ, ನಾವು ಅವ್ರು ಯಾರೂ ಇಲ್ದಿರೋ ಟೈಮಲ್ಲಿ ಈ ಥರ ಎಲ್ಲ ಮಾಡ್ಕೊಂಡಿರ್ಬೋದಲ್ವ ಇವರಿಬ್ರು ಡ್ಯಾನ್ಸ್ ಆಡೋದು ರೊಮ್ಯಾಂಟಿಕ್ ಆಗಿರೋದು ಅಂತ ಹೇಳ್ಬಿಟ್ಟು ಕನಸು ಕಾಣ್ತಿರ್ತಾಳೆ ಅವಳು ಕೂಡ. ಈ ಕಡೆ ಇವರಿಬ್ರು ಕೂಡ ಅಜಿತ್ ಮತ್ತು ಭೂಮಿ ಇಬ್ಬರೂ ಕೂಡ ಡ್ಯಾನ್ಸ್ ಆಡೋದು ಅಂತೆ, ಇಬ್ಬರು ಒಬ್ರಿಗೊಬ್ರು ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡೋದಂತೆ ಎಲ್ಲನೂ ಕೂಡ ಮಾಡ್ತಿರ್ಬೇಕಾದ್ರೆ ಈ ಕಡೆ ಅಪೇಕ್ಷಿತ ಇದ್ದವಳು ಅಶ್ವಿನಿ ಏನು ಕನಸು ಕಾಣ್ತಿದ್ದೆ ನೀನು, ಏನಾಗಿದೆ ನಿನಗೆ ಅಂತೇಳಿ ಕೇಳ್ತಿರ್ಬೇಕಾದ್ರೆ ಹಾಗೆಲ್ಲ ನಾವು ಯಾರು ಮನೇಲಿ ಇರಬೇಕಾದ್ರೆ ಇವರಿಬ್ಬರು ಈ ಥರ ಎಲ್ಲ ಆಟ ಆಡಿರ್ಬೋದಲ್ವ ಅಂತೇಳಿ ಕನಸು ಕಾಣ್ತಿದ್ದೆ ಅಂತ ಹೇಳಿ ಅವಳು ಕೂಡ ಅಶ್ವಿನಿ ಹೇಳ್ತಿರ್ಬೇಕಾದ್ರೆ ಅಲ್ಲ ಅವರಿಬ್ಬರು ಕೂಡ ಆ ಥರ ಇರಬೇಕು ಅವರಿಬ್ಬರು ಆ ಥರ ಇರ್ಬೋದು ಅಂತ ಹೇಳ್ಬಿಟ್ಟು ನೀನು ಯಾಕೆ ಈ ಥರ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ಯಾ, ನೀನು ಯಾಕೆ ತಲೆ ಕೆಡ್ಸ್ಕೊಂಡಿದ್ಯಾ, ಅದನ್ನು ನಿನ್ಕೊಂಡು ಹಗ್ಲು ಕನಸು ಬೇರೆ ಕಾಣ್ತಿದ್ಯಾ, ನನಗೇನೋ ಡೌಟ್ ಹೊಡಿತಿದ್ಯಾ, ನೀನೇನಾದರೂ ಅಜಿತನೇನಾದರೂ ಲವ್ ಮಾಡ್ತಿದ್ಯಾ ಅಂತೇಳಿ ಈ ಕಡೆ ಅಪೇಕ್ಷಿತ ಕೇಳ್ತಿರ್ಬೇಕಾದ್ರೆ ಅಶ್ವಿನಿ ಕೂಡ ಗಾಬರಿ ಆಗಿಬಿಡ್ತಾಳೆ, ಏನು ಇವಳಿಗೆ ಈ ಥರ ಕೇಳ್ತಾಳೆ ಅಂತ. ಅಯ್ಯೋ ಇಲ್ಲ ಆ ಥರ ಇಲ್ಲ, ಮದುವೆ ಆಗಿರೋ ಹುಡುಗನ ನಾನು ಹೆಂಗೆ ಲವ್ ಮಾಡೋದಕ್ಕಾಗುತ್ತೆ ಹೇಳು ಅಪೇಕ್ಷಿತ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಅಲ್ಲ ಮತ್ತು ನೀನು ಯಾಕೆ ಅವನ ಬಗ್ಗೆ ಯೋಚನೆ ಮಾಡ್ತಿದ್ದೆ, ಅವನಿಂದ ಜೊತೆ ಅವನಿರ್ಬೇಕಾದ್ರೆ ಅಂತ ಆಗಂತ ಅಲ್ಲ, ಈಗ ಇವಳು ಕೂಡ ಈ ಥರ ಎಲ್ಲ ಕನಸು ಕಾಣ್ತಿದ್ದೆಲ್ಲ ಅವನ ಬಗ್ಗೆ, ಅದಕ್ಕೆ ನಾನು ಅದನ್ನು ಕೇಳಿದೆ ಅಂತ ಹೇಳ್ತಿದ್ದೆ. ಇನ್ಫ್ಯಾಕ್ಟ್ ನಾ ಮದುವೆ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ನಾವು ಯಾರು ಮನೆಯಲ್ಲಿರೋ ನಂಬ್ತಾನೆ ಇಲ್ಲ, ಅದರಲ್ಲಿ ಎಕ್ಸ್ಪೆಷಲಿ ನಾನು ಅಜ್ಜು ಮತ್ತು ಅಂಜು ಅದಕ್ಕೋಸ್ಕರ ಹಿಂದೆ ಬಿದ್ದಿದ್ದು, ಅವ್ನು ಮದುವೆ ಆಗಿಲ್ಲ ಅಂತ ಅಂದ್ಕೊಂಡೇನೆ ಅಂಜು ಅವ್ನ ಹಿಂದೆ ಬಿದ್ದಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ಹಾಗಂತ ಅಲ್ಲ, ಈಗ ಅಂಜು ಜಾಗದಲ್ಲಿ ನಾನೇ ಇದ್ದಿದ್ದರೆ ನಾನೇ ಜೊತೆ ಲವ್ ಮಾಡ್ತಿದ್ದೆ, ನಿನ್ನ ರಿಯಾಕ್ಷನ್ ಹೇಗಿತ್ತು ಅಂತೇಳಿ ಅಪೇಕ್ಷಿತನ ಕೇಳೋಕ್ಕೆ ಅಂತ ಕೇಳ್ತಿರ್ಬೇಕಾದ್ರೆ ನನಗೂ ಒಂದು ಸೆಕೆಂಡ್ಗೆ ಗಾಬರಿ ಆಗುತ್ತೆ, ಅದಾದಮೇಲೆ ನನಗೂ ಇಷ್ಟ ಆಗುತ್ತೆ ಅಂತೇಳಿ ಅಪೇಕ್ಷಿತನೂ ಕೂಡ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ನನಗೆ ಯೂಸ್ ಆಗಬೇಕಾಗಿರೋ ಟೈಮಲ್ಲಿ ನಿನ್ನ ಯೂಸ್ ಮಾಡಿಕೊಂಡ್ರೆ ಸಾಕು, ನೀನೇ ನನಗೆ ಹಾಟು ಕುಂಟು ಲೆಕ್ಕೋಕ್ಕಿಲ್ಲ ಅನ್ನೋ ಥರ ಈ ಕಡೆ ಮನಸ್ಸಲ್ಲೇ ಕೂಡ ಅಪೇಕ್ಷಿತನ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈ ಕಡೆ ಕಾಲೋನಿ ಜನಗಳನ್ನೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರ್ತಾರೆ, ಎಲ್ಲರೂ ಕೂಡ ಟ್ರೀಟ್ಮೆಂಟ್ ಮಾಡಿಸ್ತಾ ಇರ್ತಾರೆ, ಎಲ್ಲರೂ ಕೂಡ ಈ ಕಡೆ ಒಬ್ಬರು ಆಮೇಲೆ ಒಬ್ಬರ ಕಡೆನೂ ಎಲ್ಲ ಕಡೆನೂ ವಿಚಾರಿಸ್ಕೊಂಡು ಬರ್ತಾ ಇರ್ತಾಳೆ ಭೂಮಿ ಮತ್ತು ಅಜಿತ್ ಎಲ್ಲರೂ ಕೂಡ ವಿಚಾರಿಸ್ಕೊಂಡು ಅಜಿತ್ ಸತ್ಯನೂ ಕೂಡ ಜೊತೆಲೇ ಇರ್ತಾನೆ. ಅದೇ ಟೈಮ್ಗೆ ಈ ಕಡೆ ಕಾನ್ಸ್ಟೇಬಲ್ಗೆ ಕೂಡ ಕೇಳ್ತಿರ್ತಾನೆ,
ಅಲ್ಲ ಸಾಹೇಬ್ರೆ, ಈಗ ಇವ್ರನ್ನೆಲ್ಲನೂ ಎಲ್ಲಿ ಕರ್ಕೊಂಡು ಹೋಗೋದು, ಏನು ಮಾಡೋದು, ಎಲ್ಲರೂ ಕೂಡ ಈ ಕಡೆ ಇಷ್ಟೊಂದೆಲ್ಲ ಗಾಯ ಆಗಿಬಿಟ್ಟಿದೆ, ಯಾರಿಗೂ ಮನೆ ಇಲ್ಲ ಮಠ ಇಲ್ಲ, ಏನು ಮಾಡೋದು ಅಂತ ಹೇಳ್ತಿರ್ಬೇಕಾದ್ರೆ, ಅಲ್ಲ ಇಷ್ಟು ವಿಷಯ ಎಲ್ಲ ನಿಮಗೆ ಮುಂಚೆನೇ ಅವ್ರು ಕರೆಂಟ್ ತೆಗ್ದಿದ್ದಾರೆ, ನೀರಿಲ್ಲ ಅಂತ ಹೇಳಿ ಮುಂಚೆನೇ ನಿಮಗೆಲ್ಲ ವಿಷಯ ಗೊತ್ತಿತ್ತಲ್ಲ, ನೀವು ಯಾಕೆ ನಮಗೆ ಯಾರಿಗೂ ವಿಷಯ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕಾನ್ಸ್ಟೇಬಲ್ಗೆ ಕೇಳ್ತಿರ್ಬೇಕಾದ್ರೆ, ನಾವು ವಿಷಯ ಹೇಳಬೇಕು ಅಂತಲೇ ಅಂದ್ಕೊಂಡಿದ್ವಿ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಿರ್ತಾರೆ. ಏನು ವಿಷಯ ಹೇಳಬೇಕಂತ ಅಂದ್ಕೊಂಡೆ, ಲಕ್ಷ್ಮಕ್ಕ ನೀನಾದರೂ ನನಗೆ ಹೇಳ್ಬೋದಿತ್ತಲ್ಲ, ನೀನು ನನ್ನ ತಂಗಿ ಅಂತ ಅಂದ್ಕೊಂಡಿದ್ದೆ, ನೀನು ಯಾಕೆ ನನಗೆ ಈ ವಿಷಯ ಎಲ್ಲ ಹೇಳಿಲ್ಲ ಅಂತ ಹೇಳಿ ಭೂಮಿ ಕೂಡ ಎಲ್ಲನೂ ಕೇಳ್ತಿರ್ಬೇಕಾದ್ರೆ, ಲಕ್ಷ್ಮಿನೂ ಕೂಡ ಹೇಳ್ತಿರ್ತಾರೆ, ನಾನು ಈ ವಿಷಯ ಹೇಳಬೇಕು ಅಂತಲೇ ಅಂದ್ಕೊಂಡಿದ್ದೆ, ಅದು ಅಜಿತ್ ಸಾಹೇಬ್ರ ಸತ್ಯ ಸಾಹೇಬ್ರ ನಮ್ಮನ್ನ ತಡೆದಿದ್ದು ಅಂತ ಹೇಳ್ತಿರ್ಬೇಕಾದ್ರೆ, ಭೂಮಿಗೆ ಮತ್ತೆ ಒಂದು ಫೋನ್ ಕಾಲ್ ಬರುತ್ತೆ. ನಮ್ಮ ಅತ್ತೆ ಫೋನ್ ಮಾಡಿದ್ದಾರಂತೆ, ಅವ್ರಿಗೆ ಸಂಗೀತ ಕೂಡ ಕಾಲ್ ಮಾಡಿ ಏನಾಯಿತು ಕಾಲೋನಿ ಜನಕ್ಕೆಲ್ಲ ಅಂತ ಕೇಳ್ತಿರ್ಬೇಕಾದ್ರೆ, ಕಾಲೇಜ್ ಜನಕ್ಕೆ ತುಂಬ ಚೆನ್ನಾಗಿ ಹೊಡೆದಾಕ್ಬಿಟ್ಟಿದ್ದಾರೆ ಅತ್ತೆ, ಅವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಿದ್ದಾರೆ. ಯಾರಿಗೂ ಮನೆ ಮಠ ಏನೂ ಇಲ್ಲ, ಎಲ್ಲನೂ ಹೊಡೆದಾಕ್ಬಿಟ್ಟಿದ್ದಾರೆ, ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದಾರೆ, ಪಾತ್ರೆ ಎಲ್ಲನೂ ಕೂಡ ಅಂತ ಭೂಮಿ ಕೂಡ ಹೇಳ್ತಿರ್ಬೇಕಾದ್ರೆ, ಏನಮ್ಮ ಹೀಗೆ ಹೇಳ್ತಿದ್ಯಾ, ಆ ಜನಗಳೆಲ್ಲ ಹೇಗಿದ್ದಾರೆ, ಆರಾಮಾಗಿದ್ದಾರೆ, ಏನು ವಿಷಯ ಅಂತೇಳಿ ಸಂಗೀತ ಕೂಡ ಕೇಳ್ತಿರ್ಬೇಕಾದ್ರೆ, ಎಲ್ಲನೂ ಸ್ವಲ್ಪ ಪರವಾಗಿಲ್ಲ ಅತ್ತೆ, ಆರಾಮಾಗಿದ್ದಾರೆ, ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಅವ್ರಿಗೆ ಮನೆ ಬೇರೆ ಇಲ್ಲ, ಏನು ಮಾಡೋದು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಅದೇ ಟೈಮ್ಗೆ ಈ ಕಡೆ ದೇವಿಯನೇನು ಕೂಡ ಅವಳು ಸಂಗೀತನ ಕೈಯಿಂದ ಫೋನ್ ಇಸ್ಕೊಂಡು, ಅಲ್ಲಮ್ಮ ಇದನ್ನೆಲ್ಲ ಯಾರು ಮಾಡಿದಂತ ನಿನಗೇನಾದರೂ ಗೊತ್ತಾಯ್ತಾ ಅಂತ ಹೇಳಿ, ಅಂದರೆ ಸತ್ಯನ್ಗೇನಾದರೂ ಗೊತ್ತಾಯ್ತಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಹ್ಞೂ ಅಂತ ಏನೋ ಅಂತ ಹೇಳೋ ಅಷ್ಟರಲ್ಲಿ ಈ ಕಡೆ ನರ್ಸ್ ಕೂಡ ಅವಳ ಹತ್ರ ಬಂದುಬಿಟ್ಟು ಈ ಕಡೆ ಮಾತ್ರೆ ಸ್ಲಿಪ್ಸ್ ಅಂದರೆ ಮೆಡಿಕಲ್ ಸ್ಲಿಪ್ಸ್ ಎಲ್ಲ ಕೊಡ್ತಾ ಇರ್ತಾಳೆ. ಸೊ ಅವಳೇನಾದರೂ ಬ್ಯುಸಿ ಇದ್ದಾಳೆ ಅಂತ ಅನಿಸುತ್ತೆ, ಅದಕ್ಕೆ ಕರೆಕ್ಟಾಗಿ ಮಾತಾಡ್ತಿಲ್ಲ ಅಲ್ವಾ ಸಂಗೀತ ಅಂತೇಳಿ ದೇವಿಯನೇನು ಕೂಡ ಅವಳೇ ಸಮಾಧಾನ ಮಾಡ್ಕೊತಾ ಇರ್ತಾಳೆ. ಏನೋ ವಿಷಯ ಗೊತ್ತಾಗಿದೆ ಈ ಕಡೆ ಅಜಿತಂಗೆ ಅಂತೇಳಿ ದೇವಿಯನ್ನು ಕೂಡ ಯೋಚನೆ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಡಾಕ್ಟರ್ ಕೂಡ ಬರ್ತೀವಿ, ಇವರಿಗೇನು ಪ್ರಾಬ್ಲಮ್ ಆಗಿಲ್ಲ ಅಲ್ವಾ ಅಂತ ಹೇಳಿ ಅಜಿತ್ ಕೂಡ ಕೇಳ್ತಿರ್ಬೇಕಾದ್ರೆ, ಏನಿಲ್ಲ ಮೇಜರ್ ಇಂಜುರಿ ಆಗಿದೆ ಅಷ್ಟೇ, ಇವರೆಲ್ಲ ಹುಷಾರಾಗ್ತಾರೆ, ನೀವು ಇವತ್ತು ನೈಟ್ ಅಷ್ಟೆಲ್ಲ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಲಕ್ಷ್ಮಿಗೆ ಮತ್ತೆ ಹೋಗ್ಬಿಟ್ಟು ಅಜಿತ್ ಕೇಳ್ತಾರೆ, ಅಲ್ಲ ನೀವು ಹೇಳಬೇಕಂತ ಪ್ರಯತ್ನ ಪಟ್ರಿ, ಯಾಕೆ ಹೇಳಿಲ್ಲ ಅಂತ ಹೇಳಿ ಈ ಕಡೆ ಲಕ್ಷ್ಮಿಗೆ ಕೇಳ್ತಿರ್ಬೇಕಾದ್ರೆ ಅಜಿತ್ ಕೂಡ, ನಾವು ಹೇಳಬೇಕಂತ ಮನೆಯವರೆಲ್ಲರೂ ಕೂಡ ಪ್ರಯತ್ನ ಪಟ್ಟಾಗ ಸತ್ಯ ಸಾಹೇಬ್ರೇನ ತಡೆದಿದ್ದು, ಸತ್ಯ ಅವರೇ ಹೇಳಕ್ಕೆ ಹೋಗ್ಬಿಡಿ, ನನಗೇನಾದರೂ ಪ್ರಾಬ್ಲಮ್ ಇದೆ ನನಗೆ ಫೋನ್ ಮಾಡಿ ಹೇಳಿ ಅಂತಲೂ ಅಂದರು ಅವರು, ಅದಕ್ಕೆ ನಾವು ನಿಮಗೆ ಹೇಳೋದಕ್ಕೆ ಪ್ರಯತ್ನ ಪಡಲಿಲ್ಲ ಅಂತ ಲಕ್ಷ್ಮಿ ಕೂಡ ಹೇಳ್ತಿರ್ಬೇಕಾದ್ರೆ, ನಾನು ನಿಮಗೆ ಅಂದ್ರೂ ಕೂಡ ನೀವು ಸಿಕ್ಕಲಿಲ್ಲ ಅಂತ ಹೇಳ್ಬಿಟ್ಟೆ ಈ ಕಡೆ ಸತ್ಯ ಸಾಹೇಬ್ರಿಗೆ ಫೋನ್ ಮಾಡಿ ಕೇಳಿದಾಗ ಅವರು ಕೂಡ ಕಾಲಲ್ಲಿ ಬಿಸಿ ಇದ್ದರು, ಅವರು ಕೂಡ ರಿಸೀವ್ ಮಾಡೋಕ್ಕಾಗಿಲ್ಲ ಅಂತ ಅಂದಾಗ, ಸರಿ ಸತ್ಯ ಆಚೆ ಬಾಯಿಲಿ ಸ್ವಲ್ಪ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಸತ್ಯನ ಆಚೆ ಕರ್ಕೊಂಡು ಬಂದುಬಿಟ್ಟು ಈ ಕಡೆ ಜೋರು ಮಾಡಿ ಅವನು ಕೂಡ ಕೇಳ್ತಿರ್ತಾನೆ, ಏನಾಗಿದೆ ಸತ್ಯ ನಿನಗೆ ಇಂಥ ಪರಿಸ್ಥಿತಿ ತಂದಿರೋದಕ್ಕೆ ನೀನೇ ಕಾರಣ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಸತ್ಯಂಗೆ ಬೈತಿರ್ತಾನೆ. ಈಗ ನೋಡಿ ಕಾಲು ಜನಕ್ಕೆ ಮನೆ ಇಲ್ಲ ಏನಿಲ್ಲ, ಅಲ್ಲ ಈ ವಿಷಯ ಎಲ್ಲ ಏನು ಕೇಳಬೇಡ ಅಂತ ತಡೆದ್ರೆ ನಿನಗೇನಾದರೂ ತಲೆ ಕೆಟ್ಟಿದ್ಯಾ, ಅಲ್ಲ ನಾವಿಬ್ಬರು ನಿಜವಾದ ಗಂಡ ಹೆಂಡ್ತಿನ ಏನು ಹೇಳು, ನಾವಿಬ್ಬರು ನಿಜವಾದ ಗಂಡ ಹೆಂಡತಿ ಅಲ್ಲ ಅಂತ ಎಲ್ಲರಿಗೂ ಗೊತ್ತಾ, ಮನೆಯವ್ರಿಗೆ ಒಬ್ಬರಿಗೆ ಬಿಟ್ಟು ನಿನಗೆ ಎಕ್ಸ್ಪೆಷಲಿ ಕಾಂಟ್ರಾಕ್ಟ್ ಮದುವೆ ಆಗಿದ್ದು ಅಂತ ನಿನ್ಗೆ ಸಾಕ್ಷಿ ಸಮೇತವಾಗಿ ಆಗಿರೋದು, ಅಂಥದ್ರಲ್ಲಿ ನೀನು ಏನಕ್ಕೆ ಇದ್ದ ಕೆಲಸ ಎಲ್ಲ ಮಾಡಿದ್ದೆ, ಮಕ್ಕಳು ಮಾರಿ ಎಲ್ಲರೂ ನೋಡು ಬೀದಿಗೆ ಬಿದ್ದಿದ್ದಾರೆ ನಿನ್ನಿಂದ ಎಲ್ಲರೂ ಅಂತ ಹೇಳಿ, ಅಲ್ಲ ನಿನ್ಗೇನು ತಲೆ ಕೆಟ್ಟಿದ್ಯಾ, ನಾವಿಬ್ಬರು ಏಕಾಂತದಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ನೀನು ಯಾಕೆ ಇಂಥ ದೊಡ್ಡ ನಿರ್ಧಾರ ತೊಗೊಂಡಿದ್ಯಾ ನೀನು ಅಂತ ಹೇಳ್ತಿರ್ಬೇಕಾದ್ರೆ, ಈ ಕಡೆ ಭೂಮಿನೂ ಕೂಡ ಅದನ್ನು ಹೇಳ್ತಿದ್ದೆ, ನೀನು ನನ್ನ ತಂಗಿ ಅಂತ ಹೇಳಿ ಕರಿತಿದ್ರಿ, ಈಗ ನಾನು ಲಕ್ಷ್ಮಿ ಅಕ್ಕನ ಮುಖ ಕೊಟ್ಟು ಮಾತಾಡೋದಕ್ಕಾಗ್ತಿಲ್ಲ, ಅವರಿಗೆ ಇಂಥ ಪರಿಸ್ಥಿತಿಯಲ್ಲಿ ಏನೇ ಸಂದರ್ಭ ಕಷ್ಟ ಸುಖ ಏನೇ ಬಂದರೂ ನನಗೆ ಹೇಳು ಅಕ್ಕ ಅಂತ ಹೇಳಿದ್ದೆ, ಇವಾಗ ಅವರಿಗೆ ನಾನು ಕಣ್ಣಿಟ್ಟು ಮಾತಾಡೋಕ್ಕಾಗ್ತಿರ್ಲಿಲ್ಲ, ಅಂಥ ಪರಿಸ್ಥಿತಿಗೆ ಇದ್ದಾರೆ, ಅವ್ರಿಗೆ ಮನೆ ಇಲ್ಲ ಮಠ ಇಲ್ಲ ಪಾತ್ರೆ ಇಲ್ಲ ಪಗಡೆ ಇಲ್ಲ ಏನೂ ಇಲ್ಲ, ಎಲ್ಲ ಬೀದಿಗೆ ಬಿದ್ದಿದ್ದಾರೆ, ಅವರಿಗೆ ನಾನು ಏನು ಮಾಡೋದಕ್ಕಾಗುತ್ತೆ, ನಾನು ಏನು ಹೇಳೋದಕ್ಕಾಗುತ್ತೆ, ಯಾಕೆ ಸತ್ಯನೇ ಈ ಥರ ಎಲ್ಲ ಮಾಡಿದ್ರೆ, ನೀವು ಈ ಥರ ಎಲ್ಲ ತಪ್ಪು ಮಾಡಿದ್ದಕ್ಕೆ ನೋಡಿ ಎಲ್ಲರೂ ಕೂಡ ಇವಾಗ ಬೀದಿಗೆ ಬಿದ್ದಿದ್ದಾರೆ, ನೀವು ಯಾಕೆ ಸುಮ್ಮನೆ ಇದ್ದರೆ ಮಾತಾಡಿ ಏನಾದರೂ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯಂಗೂ ಕೂಡ ಇಬ್ಬರು ಕೂಡ ಜೋರು ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಈ ಕಡೆ ಮನೆಗೆ ಎಲ್ಲರೂ ಈ ಕಡೆ ಕಾಲೋನಿ ಜನನ್ನೆಲ್ಲ ಮನೆಗೆ ಕರ್ಕೊಂಡು ಬಂದಿರ್ತಾನೆ ಅಜಿತ್ ಕೂಡ, ಅದಕ್ಕೆ ಈ ಕಡೆ ಅವ್ರ ಅಜ್ಜಿ ಕೇಳ್ತಾರೆ, ಏನಿಲ್ಲ ಇವರು ಕಾಲೋನಿ ಜನನ್ನೆಲ್ಲ ರೋಡಿಗಳು ಹೊಡೆದಾಕ್ಬಿಟ್ಟು ಇವರಿಗೆ ಮನೆ ಇಲ್ಲ ಮಠ ಇಲ್ಲ ಏನೂ ಇಲ್ಲ, ಅದಕ್ಕೆ ನಾನು ಸ್ವಲ್ಪ ದಿನ ನಮ್ಮನೇಲಿ ಇರಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ ಅಜ್ಜಿ ಅಂತ ಹೇಳಿದಾಗ, ಅಜ್ಜಿ ಕೂಡ ಒಪ್ಪದೇ ಇರಲ್ಲ, ಒಪ್ತಾನೂ ಇರಲ್ಲ, ಈ ಕಡೆ ಅವ್ರ ಅಜಿತ್ ಅಪ್ಪನೂ ಕೂಡ ಒಪ್ತಾನೂ ಇರಲ್ಲ, ಯಾಕೆ ಇವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದೆ, ನಿನ್ಗೇನಾದರೂ ಆಗಿದೆ ಅಂತ ಎಲ್ಲರೂ ಕೂಡ ಕ್ವಶನ್ಸ್ ಮಾಡ್ತಿರ್ತಾರೆ, ಇವರಿಗೆ ಮನೇಲಿ ಇವರೆಲ್ಲ ನಮ್ಮ ಜನಗಳು, ಇವರು ನಮ್ಮ ಏರಿಯಾದವರು, ಅದಕ್ಕೆ ಇವ್ರನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೆ, ಒಂದಿನಕ್ಕಾದರೂ ಅವ್ರು ಇಲ್ಲಿ ಇರ್ತಾರೆ ಅಂತ ಅಜಿತ್ ಕೂಡ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇರ್ತಾನೆ ಮನೆಯವ್ರಿಗೆಲ್ಲರಿಗೂ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಯಿತು, ನಾಡಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್.